ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿಯೊಬ್ಬರಲ್ಲೂ ಸಾಧಕನಿರ್ತಾನೆ. ಆ ಸಾಧಕ ಯಾರು ಅಂತ ನಾವೇ ಗುರುತಿಸಿಕೊಂಡಾಗ ಮಾತ್ರ ಸಾಧನೆಯ ಹಾದಿಯಲ್ಲಿ ನಾವು ಯಶಸ್ವಿಯಾಗ್ತೇವೆ ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಗುರುವಾರ, ಯಾವ ವಿಶೇಷ ಮಾಹಿತಿಯನ್ನ ಹೇಳ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಎಷ್ಟೋ ಯಶಸ್ವಿಯಾಗಿ ಮುಂದೆ ಸಾಗಬೇಕಾದ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರಿಗೂ ಪರಿಪೂರ್ಣವಾಗಿ ಪರಿಚಯನ ಮಾಡಿಸ್ಕೊಡ್ತೀನಿ. ಇಂಥ ಒಂದು ಪರಿಚಯ ಜೀವನದಲ್ಲಿ ಯಾವ ಕಾಲಕ್ಕೂ ಮೆಲುಕನ್ನು ಹಾಕಬೇಕು ಅಂತೀವಿ. ಯಾವ ಕಾಲಕ್ಕೂ ಅಂದರೆ ನೀವುಗಳು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಯಾವ ಕಾಲಕ್ಕೆ ಸರಿಪಡಿಸ್ಕೋಬೇಕು, ಹೇಗೆ ಸರಿಪಡಿಸ್ಕೋಬೇಕು, ಅಥವಾ ಮುಂದೆ ಆಗತಕ್ಕಂಥ ಪೂಜೆ ವಿಧಾನಗಳು ಹೇಗೆ, ಯಾವ್ಯಾವ ರೀತಿಯಾದ ಪೂಜೆಗಳು, ಯಾರ ಬಗ್ಗೆ ಚರ್ಚೆ, ಎಲ್ಲವನ್ನು ಮಾಡ್ಕೋಬೇಕು. ಇದಕ್ಕೆಲ್ಲ ಸಾಕ್ಷಿರೂಪ ಯಾರು ಗೊತ್ತಾ? ಗುರುಸ್ಮರೇಣ ಅಂತ. ಅಂದರೆ ಯಾವತ್ತು ಗುರುಸ್ಮರಣೆಯಲ್ಲಿ ಮಾಡ್ಕೊತಾ ಇದ್ದಾಗ ಆ ಗುರು ಆಧಾರ ಸ್ತಂಭವಾಗಿ ನಿಂತ್ಕೊಂಡ್ಬಿಡ್ತಾನಂತೆ. ಯಾರಿಗೆ ಯಾವುದೇ ಒಂದು ಕೈಂಕರ್ಯ ಮಾಡ್ಕೊಳ್ಳೋಕ್ಕೆ ಅವನ ಆಧಾರ ಸ್ತಂಭವಾಗಿರ್ತಾನೆ. ನಮ್ಮೆಲ್ಲರ ಕರ್ಮಗಳನ್ನು ಪಾಪ ಅವನು ಹೊತ್ಕೊತಾನೆ. ಅಂಥ ಒಂದು ಕರ್ಮಗಳನ್ನು ಹೊತ್ತು ನಮ್ಮನ್ನು ಒಳ್ಳೆ ದಾರಿಯಲ್ಲಿ, ಎಂತೆಂಥ ಮುಳ್ಳಿದ್ರೆ ಆ ಮುಳ್ಳನ್ನೆಲ್ಲ ತೆಗೆದುಹಾಕ್ಬಿಟ್ಟು ಒಳ್ಳೆ ಹೂವಿನ ಹಾಸಿಗೆ ಇದ್ದ ಹಾಗೆ ನಮ್ಮ ದಾರಿಯನ್ನು ಸಲೀಸಾಗಿ ಸಾಗಿಸ್ತಾರೆ ಗುರುಗಳು. ಅದಕ್ಕೆ ಗುರು ಯಾವತ್ತೂ ಯಾವ ಕಾಲಕ್ಕೂ ಸದಾ ನಮ್ಮ ಜೊತೆ ಇರಬೇಕಾದ್ರೆ ಸರ್ವದಾ ಗುರು ಪ್ರಯತ್ನ, ಗುರು ನಂಬಿಕೆ, ಗುರು ಆಧಾರವನ್ನು ಇಟ್ಕೊಂಡು ಗುರು ಸ್ಮರಣೆಯನ್ನು ಮಾಡ್ಕೊತ ಹೋಗ್ತಬೇಕು. ಆದರೆ ಯಾವತ್ತಾದರೂ ಒಬ್ಬ ಮನುಷ್ಯ ಗುರು ನಿಂದನೆಯನ್ನು ಮಾಡೋಕ್ಕೆ ಪ್ರಾರಂಭಿಸ್ತಾನೋ ಅಲ್ಲಿಂದ ಬರೀ ಜೀವನವೆಲ್ಲ ಬರೀ ಮುಳ್ಳು. ಎಲ್ಲ ಕಾಲಕ್ಕೂ ಸರ್ವದಾ ಅವನ ಕಾಲಕ್ಕೆ ಕಷ್ಟವೋ ಕಷ್ಟ. ಗೇಟ್ ಮೇಲೆ ಗೇಟು, ಗೇಟ್ ಮೇಲೆ ಗೇಟು, ಎಲ್ಲ ಗೇಟು ಮುಚ್ಚೋಗತ್ತೆ ಜೀವನದಲ್ಲಿ. ಅವನು ಯಾವ ಕಾಲಕ್ಕೆ ಅಂದರೆ ಎಲ್ಲ ಬಾಗಿಲು ಮುಚ್ಚಿಬಿಡ್ತಲ್ಲಪ್ಪ, ಏನು ಮಾಡೋದು ಅಂದಾಗ ಭಗವಂತ ಒಬ್ಬನೇ ಸಾಕ್ಷಿಯಾಗ. ಅದಕ್ಕೆ ದೇವರಾದರೂ ಒಂದೊಂದ್ಸಲಿ ಕ್ಷಮಿಸ್ತಾನಂತೆ. ಗುರು ಮಾತ್ರ ಯಾವ ಕಾಲಕ್ಕೂ ಬೇಜಾರು ಮಾಡ್ಕೊಂಬಿಟ್ರೆ ಮುಗಿದೋಯ್ತು ನಿಮ್ಮ ಹಣೆ ಬರ. ಭಗವಂತ, ದೇವಿ ನೀನು ಬಿಟ್ಟರೆ ಇನ್ನು ಯಾರೂ ಇಲ್ಲಮ್ಮ ಅಂತ ಸ್ಮರಣೆ ಮಾಡ್ಕೋಬೇಕು. ಇದರಲ್ಲಿ ಪ್ರತಿಯೊಬ್ಬರೂ ಗುರುಮುಖೇನ ದೇವದರ್ಶಯಾಮಿ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ನಿಮಗೆ ಎಲ್ಲ ಏನು ಹೇಳಿದೆ, 3ನೇ ತಾರೀಕಿಂದ 10ನೇ ತಾರೀಕು ಅಷ್ಟೊತ್ತಿಗೆ ಅವ್ರ ಗುರುಗಳ ಆಶೀರ್ವಾದ ಪಡೆಯೋಕೆ ಹೋಗಿ ಅಂದರೆ, ನೀವುಗಳು ಕೆಲವರು ಇದಿರಲ್ಲ, ಎಷ್ಟು ಜನ ಆ ಗುರು ಪರಿಪೂರ್ಣವಾಗಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಹೋಗಿ ಅಂದಾಗ ಬರೀ ನಮಸ್ಕಾರ ಮಾಡಿಕೊಂಡು ಹಣ್ಣುಗಳ ಹಂಪಲ ತೊಗೊಂಡು ನಮಸ್ಕಾರ ಮಾಡಿಕೊಂಡು ಪಾದಕಿಗಳು ತೊಗೊಂಡು ಬಂದುಬಿಡ್ತಾರೆ. ಅವ್ರ ಪಾಪ ಯಾರೋ ಒಬ್ಬರು ಒಂದು ಸ್ವಲ್ಪ ಕಾಣಿಕೆ ಹಾಕ್ಬಿಟ್ಟು ಹೊಟ್ಟೋಗಿ ಅಂತ ಹೇಳಿರ್ತಾರೆ. ಶಿಷ್ಯರು ಯಾರೋ ಹೇಳಿರ್ತಾರೆ. ನೀವುಗಳು ಗುರುಗಳು ಹೇಳಿಲ್ಲ ಕಾಣಿಕೆ ಹಾಕೋಕ್ಕೆ. ಏನು ಪೇದ್ದುಗಳು ಅಂದರೆ ಹಿಂಗೂ ಇರ್ತಾರ ಜನ. ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಯಾವುದೇ ಒಂದು ದೊಡ್ಡ ಹಿರಿಯರನ್ನು ನೋಡಬೇಕಾದ್ರೆ ಒಂದು ಕಾಣಿಕೆಯನ್ನು ಹಾಕಿ, ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ಕಾಣಿಕೆಯನ್ನು ಹಾಕಿ, ಒಂದು ಮಠಕ್ಕೆ ಹೋದಾಗ ಒಂದು ಕಾಣಿಕೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು. ಯಾಕೆ ಗೊತ್ತಾ? ನಾವುಗಳು ದೇವಸ್ಥಾನದಲ್ಲಾದರೂ ಎಷ್ಟೋ ಜನ ತೀರ್ಥ ಪ್ರಸಾದ ತೊಗೊಂಡ್ಬಿಡ್ತೀವಂತೆ, ಯೋಚನೆ ಇಲ್ವಂತೆ. ಮಠದಲ್ಲಿ ಮಾತ್ರ ಋಣ ಬೇಗ ಬಂತೆ. ಒಂದೊತ್ತು ಊಟ ಮಾಡಿಬಿಟ್ರು ಬೇಡಪ್ಪ, ಮಠದ ಋಣ ಮಾತ್ರ ಯಾವ ಕಾಲಕ್ಕೂ ಬರಬಾರ್ದು, ಖಂಡಿತ ತೊಗೊಂಬರಬಾರ್ದು. ಯಾಕೆಂದರೆ ಮಹಾಶಾಪ ಅದು. ಗುರುಗಳು ಸನ್ಯಾಸತ್ವ ತೊಗೊಂಡಿರ್ತಾರೆ, ಆ ಸನ್ಯಾಸ ತ್ಯಾಗವನ್ನು ಮಾಡಿರ್ತಾರೆ. ಆ ಸನ್ಯಾಸ ತ್ಯಾಗವನ್ನು ಏನಾಗಿ ಮಾಡಿರ್ತಾರೆ? ನಿಮ್ಮೆಲ್ಲರ ಕಷ್ಟಗಳನ್ನ ಪರಿಹಾರ ಮಾಡೋಕ್ಕೆ ನಾನು ಇಲ್ಲೇ ಸಿದ್ಧಿಪಡಿಸ್ತೀನಿ ಅಂಥೇಳಿ ಆ ಸನ್ಯಾಸವನ್ನು ಹೊತ್ಕೊಂಡಾಗ ಇಡೀ ಜಗತ್ತು ಶಕ್ತಿ ಅಲ್ಲಿರುತ್ತೆ. ನೀವು ಹೋಗಿ ಒಂದು ಸ್ವಲ್ಪ ತಂದುಬಿಟ್ರೆ, ಊಟ ಮಾಡ್ಕೊಂಬಂದ್ರು ನಾವೇನು ಮಾಡ್ಬಿಡ್ತೀವಿ ಗೊತ್ತಾ? ಊಟದ ಋಣ ಕೂಡ ಬೇಡಪ್ಪ, ಒಂದು ಉಂಡಿ 10 ರೂಪಾಯಿ ಇದೆ ಸರಿ, ಒಂದು ಯಥಾಶಕ್ತಿ ಒಂದು 100 ರೂಪಾಯಿ ಇದೆ ಸರಿ, ನಾವುಗಳ ಆ ಕಾಣಿಕೆಯನ್ನು ಹಾಕ್ಬಿಡ್ಬೇಕು ಉಂಡಿಗೆಗೆ. ಅದು ಫಲಾಫಲಗಳು ಪಿತೃಗಳು ಹೋಗ್ತಾ ಇರುತ್ತೆ, ಒಂದು ಕಡೆ ದೇವತೆಗಳಿಗೆ ಹೋಗ್ತಾ ಇರುತ್ತೆ, ಒಂದು ಕಡೆ ಸಾಗ್ತಾ ಇರುತ್ತೆ. ನಿಮ್ಮ ಕರ್ಮಗಳು ನಿಮ್ಮ ಜೊತೆ ಗೊತ್ತಿಲ್ಲದೇನೆ ಕಳೆದು ಹೋಗ್ತಾ ಇರುತ್ತೆ. ಆದರೆ ನೀವು ಮಾಡ್ತಕ್ಕಂಥದ್ದೇನು ಅಂದರೆ ಸೇರಿಸ್ಕೊಳ್ಳೋಣ ಅಂತ ಕರ್ಮದ ಬುತ್ತಿ ಕಟ್ಕೊತಾ ಇದ್ದೀರಿ ಅಂತ ಇನ್ನೂ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು, ಯಾವತ್ತು ಹೋಗಿ ಒಂದು ಮಠಕ್ಕೆ ನಮಸ್ಕಾರ ಮಾಡ್ಕೊಂಬನ್ನಿ ಅಂದಾಗ ನಮಸ್ಕಾರ ಮಾಡ್ಕೊಳ್ಳಿ. ಹಣ್ಣುಗಳು ಗುರುಗಳು ಬೇಡ ಅಂದರೆ ಭಾಳ ಸಂತೋಷ ಅಂತ ಮುಟ್ಸ್ಬಿಟ್ಟು ಏನು ಮಾಡಬೇಕು, ಅದೇ ಹಣ್ಣುಗಳು ಹೊರಗಡೆ ಬಂದು ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಕೊಡಬೇಕು. ಹಾಗೇನು ಮಾಡಬೇಕು, ಆ ಹಣ್ಣುಗಳನ್ನ ಇರ್ತಕ್ಕಂಥ ಶಾಲೆ ಮಕ್ಕಳು ನೋಡಿ. ಇವತ್ತಿನ ದಿವಸ 18ನೇ ತಾರೀಕಿಂದ ನಿಮ್ಮ ಕಾರ್ಯಕ್ರಮಕ್ಕೆ ಏನೇನು ಹೇಳ್ತಾ ಇದ್ದೀನಿ ಜ್ಞಾಪಕದಿಂದ, ಎಲ್ಲ ವೀರಶೈವ ಮಠದಿಂದ ಎಲ್ಲ ಜನಗಳು ಪ್ರತಿಪೂರ್ವಕವಾಗಿ ನೋಡಿ. ಇದಲ್ಲದೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಸಿದ್ಧಗಂಗೆ ನೋಡಿಲ್ಲ ಅನ್ನೋದು ನನಗೆ ಆಗ್ತಾನೆ ಗೊತ್ತಾಗಿತ್ತು. ಯಾಕೆಂದರೆ ಸುಮಾರು 2.5 ಲಕ್ಷ ಜನ, 3 ಲಕ್ಷ ಜನ, 75,000 ಜನ ಹೀಗೆ ಒಂದು ವಾರದಲ್ಲಿ ಹೋಗಿ ಬಂದಿರತಕ್ಕಂಥ ನೀವೆಲ್ಲರೂ ಏನು ಮಾಡಿದ್ದೀರಾ? ಅಷ್ಟೂ ಜನ ಯಾರೂ ಸಿದ್ಧಗಂಗೆ ಮಠ ನೋಡಿಲ್ಲ, ಎಷ್ಟೋ ಜನ ಹತ್ತಿರದಿಂದ ಗುರುಗಳು ನೋಡಿಲ್ಲ. ಎಷ್ಟು ಆನಂದ ಪಟ್ರಿ.
ಆ ಅನುಭವ ಇದೆಯಲ್ಲ, ಅಂಥ ಒಂದು ದೈವ ಸಾನ್ನಿಧ್ಯ ನಿಜಕ್ಕೂ ಹೇಳ್ತೀನಿ, ಎಲ್ಲರೂ ಹಿರಿಯರು ಸಿಗ್ಬೋದು ಅಥವಾ ಯಾವುದಾದ್ರು ಒಂದು ಗುರುಗಳನ್ನ ನಮಸ್ಕಾರ ಮಾಡ್ಕೊಳ್ಳಿ ಸಿಗ್ಬೋದು. ಇಂಥ ಒಂದು ಹಿರಿಮೇಯವಾಗಿರ್ತಕ್ಕಂಥ ಹಣ್ಣಾಗಿರ್ತಕ್ಕಂಥ 104 ವರ್ಷ ಕಾಲಿಟ್ಟಿರ್ತಕ್ಕಂಥ ಅಂಥ ಹಿರಿಯ ಗುರು ಸಿದ್ಧಪುರುಷರು, ಸಿದ್ಧಗಂಗಾಧೀಶ್ವರ ಅನುಗ್ರಹವನ್ನೇ ಸಾಕ್ಷಾತ್ ಯಡಿಯೂರು ಸಿದ್ಧಲಿಂಗೇಶ್ವರನೇ ದರ್ಶನ ಎತ್ತಿನ ಮತ್ತೆ ತಿರುಗಿ ಅಂತ ಹೇಳಿ ಆ ನಡೆದಾಡೋ ದೇವರು ಅಂತ ಹೇಳಿ ಸ್ಮರಣೆ ಮಾಡ್ಕೊತೀವಲ್ಲ, ಅಂಥ ಒಂದು ದರ್ಶನ ನಿಜವಾಗೂ ಸಾರ್ಥಕ. ಅಂದರೆ ಇನ್ನೂ ಎಷ್ಟು ಜನ ಗೊತ್ತಿಲ್ಲದೆ ಇರೋರು ಕರ್ನಾಟಕದಲ್ಲಿ ಎಷ್ಟು ಜನ ಇದೆ ಅಂದರೆ, ನಮ್ಮೂರಿಗೆ ಪರಿಚಯ ಇಲ್ಲದೆ ಇರತಕ್ಕಂಥ ಎಷ್ಟು ಜನ ಇದ್ದೀರಪ್ಪ ನೀವುಗಳು. ಅದಕ್ಕೆ ಹೇಳೋದು ತಂದೆ ತಾಯಿಂದ್ರು ಏನು ಅಂದರೆ, ಒಂದ್ಸಲಿ ಹೇಳಿದಂತೆ ಡಾಕ್ಟ್ರು, ಏನಿದು ಮಗ ಹಿಂಗಿದ್ದಾನೆ ಅಂದರೆ ಇಟ್ ಶೋಸ್ ಇಸ್ ಫಾದರ್ ಅಂಡ್ ಮದರ್ ಅಂತೆ. ಅಂದರೆ ಅವ್ರ ಅಪ್ಪ ಅಮ್ಮನ ತೋರಿಸತ್ತಂತೆ ಈ ಮಗ, ಇವನು ಪಾಪ ಲೋಫರ್ ಥರ ಅಲಿತಾ ಇರ್ತಾನೆ, ಬೀದಿ ರೌಡಿ ಥರ ಪೊರ್ಕಿ ಥರ. ಇಟ್ ಶೋಸ್ ಇಸ್ ಫಾದರ್ ಅಂಡ್ ಮದರ್ ಅಂದರೆ ಏನರ್ಥ, ತಂದೆ ತಾಯಿನೇ ಮಕ್ಕಳು ಹಾಳು ಮಾಡಿರೋದೇ ಹೊರತು ಬೇರೆಯವರಲ್ಲ. ನೀವು ಸಂಸ್ಕಾರ ಕಲ್ಸ್ಕೊಟ್ರೆ ಅದೇ ಮಗ ಚೆನ್ನಾಗಿರ್ತಿದ್ದ. ತಾಯಿ ಬೀದಿ ಎಲಿತಾ ಇರೋದು, ತಂದೆ ಎಲ್ಲೋ ಸಿಗರೇಟ್ ಸೇತ್ಕೊಂಡು ಕುಡಿತಾ ಇರೋದು, ಇನ್ನು ಮಗ ಏನಾಗ್ತಾನೆ, ಬೀದಿ ಲೋಫರ್ ಆಗ್ತಾನೆ. ಅದಕ್ಕೆ ಹೇಳೋದು ಇವ್ರನ್ನ ಯಾರಾದರೂ ಕಾಪಾಡೋ ಯಾರಿರ್ತಾರೆ, ಗುರು ಒಬ್ಬನೇ, ದೇವರೊಬ್ಬನೇ. ಅದಕ್ಕೆ ಹೇಳೋದು ದೈವ ಸಾನ್ನಿಧ್ಯದಲ್ಲಿ ಗುರು ಅನುಗ್ರಹಕ್ಕೆ ಇವತ್ತು ಗುರುವಾರ. ಅಂಥ ವಿಚಾರದಲ್ಲಿ ಶನಿವಾರ ದಿವಸ ಜ್ಞಾಪಕ ಇಟ್ಕೊಳ್ಳಿ, ಪ್ರತಿ ಶನಿವಾರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶನಿ ಮಹಿತ್ಮೆಗಳನ್ನ ವಿಚಾರ ತಿಳಿಸ್ತೀನಿ, ನವದುರ್ಗಿಯರ ವಿಚಾರ ತಿಳಿಸ್ತೀನಿ. ಅದರಲ್ಲಿ ಶನಿ ಪ್ರಭಾವ ಅಂತೂ ನೀವು ಕಂಡು ಕಾಣದೇ ಇರತಕ್ಕಂಥ ಶನಿ ಪ್ರಭಾವಗಳೆಲ್ಲ ವಿಚಾರ ತಿಳಿಸ್ತೀನಿ. ಅದಾದ ಮೇಲೆ ಪ್ರತಿ ವಿಚಾರದಲ್ಲೂ ನಾವುಗಳು ಒಂದೊಂದು ದಿವಸಕ್ಕೆ ಮೆಲುಕು ಹಾಕ್ತಾ ಹೋದಾಗ ಸೋಮವಾರದಿಂದ ಪ್ರಾರಂಭವಾಗತಕ್ಕಂಥ ಗುರು ಸಿದ್ಧಲಿಂಗೇಶ್ವರನ ಅನುಗ್ರಹ. ಏನಪ್ಪ ಗುರು ಸಿದ್ಧಲಿಂಗೇಶ್ವರ ಅನ್ಕೊಂಡ್ರ? ಸಿದ್ಧಗಂಗೆಗೆ ಸಂಬಂಧ ಬಂದಿರೋದೇ ಗುರು ಸಿದ್ಧಲಿಂಗೇಶ್ವರನಿಂದ. ಸಿದ್ಧಲಿಂಗೇಶ್ವರನೇ ಸಿದ್ಧಗಂಗೆಗೆ ಮೊದಲನೇ ಗುರು. ಅಲ್ಲಿಂದ ಪ್ರಾರಂಭವಾಯಿತು ಈ ಗುರು ಪರಂಪರೆ. ಈ ಗುರು ಪರಂಪರೆಯಲ್ಲಿ ಇನ್ನಷ್ಟು ವಿಚಾರ ಏನು ತಿಳ್ಕೋಬೇಕು, ನೀವು ಕಾಯ್ತಾ ಇರಬೇಕು.